ಕೊರೋನಾ ತೊಲಗಿಸೋದಕ್ಕೆ ಬೆಳಗಾವಿಯಲ್ಲಿ ಹೋಮ ಹವನದ ಮೊರೆ ಹೋಗಿದ್ದಾರೆ ಜನ. ಖುದ್ದಾಗಿ ಶಾಸಕರೇ ಇಲ್ಲಿ ಹೋಮ ಮಾಡಬೇಕು ಅಂತ ಒಂದು ಸೂಚನೆಯನ್ನ ಕೊಟ್ಟಿದ್ರಿಂದ ಕಾರ್ಯಕರ್ತರು ಮತ್ತೆ ಬಡಾವಣೆಯ ಎಲ್ಲ ಜನರು ಇದನ್ನ ಫಾಲೋ ಮಾಡ್ತಾ ಇದ್ದಾರೆ. ಬೆಳಗಾವಿ ದಕ್ಷಿಣ ಮತಕ್ಷೇತ್ರದಲ್ಲಿ ಈ ತರ ಹೋಮ ಹವನ ನಡೀತಾ ಇದೆ. ಶಾಸಕ ಅಭಯ್ ಪಾಟೀಲ್ ಅವರು ಪೂಜೆಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಬಡಾವಣೆಯಲ್ಲಿ ಪೂಜೆ ಮಾಡುವುದು ಅಂದ್ರೆ ಹೋಮ ಮಾಡಿಬಿಟ್ಟು ಅಗ್ನಿಕುಂಡ ನಿರ್ಮಿಸಿ ಅದಕ್ಕೆ ಏನೇನು ವಸ್ತುಗಳು ಬೇಕು ಅದನ್ನೆಲ್ಲ ಹಾಕಿದ್ದಾರೆ. ಇವ್ರ ನಂಬಿಕೆ ಈ ತರ ಮಾಡೋದ್ರಿಂದ ವಾತಾವರಣ ಶುದ್ಧಿ ಆಗ್ಬಿಡುತ್ತೆ ಅಂತ. ಇನ್ನು ಹೋಮ ನಡೆದಂತ ಬಡಾವಣೆಯಲ್ಲಿ ಸ್ಯಾನಿಟೈಸ್ ಮಾಡುವಂತ ಕೆಲಸ ಆಗ್ತಿದೆ. ಇದ್ಯಾರ ಕಡೆಯಿಂದ ಆಗ್ತಿರೋದು ಅಂದ್ರೆ ಸತೀಶ್ ಜಾರಕಿಹೊಳಿ ಟೀಮ್ ಕಡೆಯಿಂದ ಮೌಢ್ಯತೆ ಬಗ್ಗೆ ಅರಿವನ್ನ ಮೂಡಿಸಿದ್ದಾರೆ. ಸತೀಶ್ ಟೀಮ್ 50 ಕಡೆ ಹೋಮ ಹವನ ನಡೆಸಿದ್ದಾರೆ. ಇನ್ನು 15 ದಿನಗಳ ಕಾಲ ಈ ಹೋಮ ಹವನ ಮುಂದುವರಿಸುವಂತ ಒಂದು ಕಾರ್ಯವನ್ನ ಮಾಡಬೇಕು ಅಂತ ಶಾಸಕ ಅಭಯ್ ಪಾಟೀಲ್ ಈ ಕರೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಇದಕ್ಕೂ ಮುಂಚಿನಿಂದಲೂ ಕೂಡ ಸ್ಯಾನಿಟೈಸ್ ಮಾಡುವಂತ ಕೆಲಸ ಬೆಳಗಾವಿ ಭಾಗದಲ್ಲಿ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಟೀಮ್ ಅವ್ರ ನೇತೃತ್ವದಲ್ಲಿ ಇದಾಗ್ತಿರೋದು. ಇಲ್ಲಿ ಈಗ ಹೋಮ ಎಲ್ಲಾಗಿದೆ ಆ ಪರ್ಟಿಕ್ಯುಲರ್ ಬಡಾವಣೆಯಲ್ಲೇ ಸ್ಯಾನಿಟೈಸ್ ಮಾಡೋ ಮುಖಾಂತರ ವೈಜ್ಞಾನಿಕ ರೀತಿಯಲ್ಲಿ ನಾವು ಈ ಕೊರೋನಾ ವಿರುದ್ಧ ಹೋರಾಟ ಮಾಡಬೇಕು, ಕೊರೋನಾ ಓಡಿಸೋಣ ಅನ್ನೋ ಸಂದೇಶವನ್ನ ಸತೀಶ್ ಜಾರಕಿಹೊಳಿ ಟೀಮ್ ಇದೀಗ ಜನರಿಗೆ ಕೊಟ್ಟಿರೋದು. ಮುಖಾಂತರ ಆ ಭಾಗದಲ್ಲಿ ವಾತಾವರಣ ಶುದ್ಧೀಕರಣ ಮಾಡುವಂಥದ್ದು ಇದರಿಂದನೂ ಆಗ್ತದೆ ಅಂತ ಹೇಳಿ ನಾವೆಲ್ಲ ತಿಳ್ಕೊಂಡು ಬಂದಿದ್ದೀವಿ ಮತ್ತು ಅದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರ್ತದೆ. ಹೀಗಾಗಿ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಕೊರೋನಾ ಎಲ್ಲ ಕಡೆ ಹೆಚ್ಚಾಗಿದ್ದರಿಂದ ನಮ್ಮ ಭಾಗದ ವಿಶೇಷವಾಗಿ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಪ್ರತಿಯೊಂದು ಓಣಿಯಲ್ಲಿ ಆಯಾ ಭಾಗದ ಯುವಕ ಮಂಡಳಿ ಇರ್ಬೋದು, ಮಹಿಳಾ ಮಂಡಳಿ ಇರ್ಬೋದು, ಅಲ್ಲಿ ಪ್ರಮುಖರು ಇರ್ಬೋದು, ತಮ್ಮ ಓಣಿಯಲ್ಲಿ ಈ ರೀತಿ ಹೋಮ ಹವನಗಳನ್ನು ತಮ್ಮ ಮನೆ ಎದುರಿಗೆ ತಮ್ಮ ಮನೆ ಪ್ರಾಂಗಣದಲ್ಲಿ ಓಣಿಯಲ್ಲಿ ಮಾಡುವಂಥ ಪ್ರಯೋಗ ಇವತ್ತಿನ ಪ್ರಾರಂಭ ಆಗಿರ್ತದೆ. ಈಗ ನೋಡಿ ಜನನೂ ಅಷ್ಟೇ ಏನ್ ಹೇಳಿದ್ರು ಕೊರೋನಾ ಹೋಗೋದಕ್ಕೆ ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ ಅನ್ನೋ ಮೆಂಟಾಲಿಟಿಗೆ ಬಂದ್ಬಿಟ್ಟಿದ್ದಾರೆ. ಹೋಮ ಮಾಡಬೇಕು, ವಾತಾವರಣ ಶುದ್ಧಿ ಆಗುತ್ತೆ. ನಿಮ್ಮ ಮನೆ ಮುಂದೆ ಒಂದು ಅಗ್ನಿಕುಂಡ ಈ ತರ ನಿರ್ಮಾಣ ಮಾಡಿ ಅದಕ್ಕೆ ಹೋಮಕ್ಕೆ ಹಾಕುವಂತ ಎಲ್ಲ ವಸ್ತುಗಳನ್ನ ಹಾಕಿ ಅಂತ ಶಾಸಕರೇ ಕರೆಯನ್ನ ಕೊಟ್ಟಿರೋದ್ರಿಂದ, ಅಭಯ್ ಪಾಟೀಲ್ ಕರೆಯನ್ನ ಕೊಟ್ಟಿದ್ರಿಂದ ಅವ್ರ ಕಾರ್ಯಕರ್ತರು ಬಡಾವಣೆಗಳಲ್ಲಿ ತಳ್ಳೋ ಗಾಡಿ ಮುಖಾಂತರ ಈ ತರ ಹೋಮಕ್ಕೆ ಏನೇನು ಐಟಮ್ ಹಾಕ್ತಾರೆ ಅದನ್ನೆಲ್ಲ ಹಾಕಿ ವಾತಾವರಣ ಶುದ್ಧಿ ಆಗಬೇಕು ಅಂತ ಹೊಗೆನೆಲ್ಲ ಬಡಾವಣೆ ಸುತ್ತ ಸ್ಪ್ರೆಡ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಪ್ರತಿ ಮನೆ ಮುಂದೆ ಆ ಬಡಾವಣೆಯಲ್ಲಿ ಈ ತರ ಅಗ್ನಿಕುಂಡ ಅಂತ ನಿರ್ಮಾಣ ಮಾಡಿ ಅದಕ್ಕೆ ಹೋಮಕ್ಕೆ ಹಾಕುವಂತ ವಸ್ತುಗಳನ್ನೆಲ್ಲ ಹಾಕ್ತಾ ಇದ್ದಾರೆ. ಶಾಸಕರು ಕರೆ ಕೊಟ್ಟಿದ್ದಾರೆ. ಶಾಸಕರಿಗೆ ಯಾರೋ ಹೇಳಿದಾರಂತೆ ಈ ತರ ಮಾಡೋದ್ರಿಂದ ವಾತಾವರಣ ಶುದ್ಧಿ ಆಗುತ್ತೆ, ಕೊರೋನಾ ನಮ್ಮ ಹತ್ರ ಸುಳಿಯೋದಿಲ್ಲ ಅಂತ ಹೇಳಿ, ನಮಗೆ ಶುದ್ಧವಾದಂಥ ಆಮ್ಲಜನಕ ಸಿಗುತ್ತೆ ಅಂತ ಹೇಳ್ಬಿಟ್ಟು ಜನ ನಂಬಿ ಈ ತರ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ವೈಜ್ಞಾನಿಕವಾಗಿ ಸ್ಯಾನಿಟೈಸರ್ ಸಿಂಪಡಣೆ ಮಾಡೋದ್ರಿಂದ ನಾವು ಈ ತರ ಸ್ವಚ್ಛವಾಗಿ ನಮ್ಮ ಪರಿಸರವನ್ನ ಇಟ್ಕೊಳ್ಬಹುದು, ಕೊರೋನಾದಿಂದ ದೂರ ಇರಬಹುದು ಅಂತ ಸತೀಶ್ ಜಾರಕಿಹೊಳಿ ಟೀಮ್ ಅರಿವು ಮೂಡಿಸೋ ಕೆಲಸವನ್ನ ಮಾಡ್ತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಆಗ್ಲೇ ನೀವು ಹೇಳ್ತಾ ಇದ್ರಿ ಇದಕ್ಕೂ ಅಂದ್ರೆ ಹೋಮ ಮತ್ತೆ ಸ್ಯಾನಿಟೈಸ್ ಮಾಡೋದು ಎರಡು ಬೇರೆ ಬೇರೆ ಟೀಮ್ ನಿಂದ ಆಗ್ತಾ ಇದೆ, ಎರಡಕ್ಕೂ ಸಂಬಂಧ ಇಲ್ಲ. ಸ್ಯಾನಿಟೈಸ್ ಮಾಡುವಂತ ಆ ಟೀಮ್ಗೆ ಗೊತ್ತೇ ಇರಲಿಲ್ಲ ಇಲ್ಲೆಲ್ಲ ಹೋಮ ಆಗಿದೆ ಅನ್ನೋ ವಿಚಾರ ಅಂತ. ಬಟ್ ಇವಾಗ ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಅನ್ನ ಪಡ್ಕೊಳ್ತಾ ಇದೆ ಈ ವಿಚಾರ. ಯಾಕಂದ್ರೆ ಅದೇ ಜಾಗದಲ್ಲಿ ಹೋಗಿ ಸ್ಯಾನಿಟೈಸ್ ಮಾಡಿರೋದ್ರಿಂದ ಬಹುಶಃ ಒಂದು ಮೂಢನಂಬಿಕೆಯನ್ನ ಹೋಗಲಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ತರ ಆಯ್ತಾ ಅಂತ ಈ ಭಾಗದಲ್ಲಿ ಏನ್ ಮಾತಾಡ್ಕೊಳ್ತಿದ್ದಾರೆ ಜನ ಈಗ? ಖಂಡಿತವೂ ಶರ್ಮಿತಾ ಶೆಟ್ಟಿ, ಇವತ್ತು ಬೆಳಗ್ಗೆಯಿಂದಲೂ ಕೂಡ ಏನು ಶಾಸಕ ಅಭಯ್ ಪಾಟೀಲ್ ಮಾಡಿದಂಥ ಹೋಮ ಹವನಕ್ಕೆ ವ್ಯಾಪಕವಾಗಿ ಚರ್ಚೆ ನಡೀತಾ ಇದೆ. ಒಂದು ಕಡೆ ಪರ ಮತ್ತು ವಿರೋಧದ ಚರ್ಚೆಗಳು ಬೆಳಗಾವಿಯಲ್ಲಿ ನಡೀತಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ನಿನ್ನೆ ಸಂಜೆಯಿಂದಲೂ ಕೂಡ ಈ ಒಂದು ಹೋಮ ಹವನ ಕಾರ್ಯಕ್ರಮ ಆರಂಭವಾಗಿದೆ. 15 ದಿನಗಳ ಕಾಲ ನಡೆಸ್ತೀವಿ ಅಂತೇಳಿ ನಿನ್ನೆ ಶಾಸಕ ಅಭಯ್ ಪಾಟೀಲ್ ಹೇಳಿದರು. ಪ್ರಮುಖವಾಗಿ ಏನು ವಾತಾವರಣ ಶುದ್ಧಿಗಾಗಿ ನಾವು ಈ ಒಂದು ಹೋಮವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿನ್ನೆ ಸಂಜೆಯಿಂದ ಹೋಮಕ್ಕೆ ಸ್ವತಃ ಅಭಯ್ ಪಾಟೀಲ್ ಚಾಲನೆ ನೀಡಿದರು. ಅವರ ನಿವಾಸ ಇರತಕ್ಕಂಥ ಬಡಾವಣೆ ಸೇರಿದಂತೆ ಅನೇಕ ಬಡಾವಣೆಗಳಲ್ಲಿ ಒಂದು ತಳ್ಳುವ ಗಾಡಿಯಲ್ಲಿ ಹೋಮಕುಂಡವನ್ನು ಇಟ್ಟು ಅದರಲ್ಲಿ ಹೋಮಕ್ಕೆ ಹಾಕುವಂತಹ ಬೆರಣಿ ಮತ್ತು ಇತರ ವಸ್ತುಗಳನ್ನು, ಬೇವಿನ ಸೊಪ್ಪು ಸೇರಿದಂತೆ ಅನೇಕ ವಸ್ತುಗಳನ್ನು ಹಾಕಿ ಅಲ್ಲಿ ಹೊಗೆ ಬರೋ ರೀತಿ ಮಾಡಿಕೊಂಡು ತಳ್ಳೋ ಗಾಡಿ ಮೂಲಕ ಇಡೀ ಬಡಾವಣೆಯನ್ನು ಓಡಾಡಿದ್ರು. ಜೊತೆಗೆ ಅನೇಕ ಬಡಾವಣೆಗಳಲ್ಲಿ ಮನೆಯ ಮುಂದೆನೇ ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿ ಈ ಒಂದು ಹೋಮ ಹವನ ಮಾಡಲಾಗಿತ್ತು. ಇದು
ಇವತ್ತು ಬೆಳಗ್ಗೆಯಿಂದಲೂ ಕೂಡ ವ್ಯಾಪಕವಾಗಿ ಚರ್ಚೆ ನಡೀತಾ ಇದೆ. ಪರ ವಿರೋಧದ ಚರ್ಚೆಗಳು ನಡೀತದೆ. ಇನ್ನು ಕೊರೋನಾ ಹೋಗಲಾಡಿಸೋಕ್ಕೆ ಈ ರೀತಿ ಹೋಮ ಹವನ ಮಾಡಿದ್ದು ನಿಜಕ್ಕೂ ಮೂಢನಂಬಿಕೆ ಅಂತೇಳಿ ಕೆಲವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಕೋವಿಡ್ ನಿರ್ವಹಣೆಗಾಗಿ ಅನೇಕ ಕ್ರಮಗಳನ್ನು ಕೈಗೊಳ್ಳಬೇಕಿತ್ತು. ಅದರ ಬಿಟ್ಟು ಈ ರೀತಿ ಮೂಢನಂಬಿಕೆಗೆ ಮೊರೆ ಹೋಗಿದ್ದು ನಿಜಕ್ಕೂ ಬೇಸರ ಸಂಗತಿ ಅಂತ ಹೇಳಿ ಅನೇಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತ ಮಧ್ಯದಲ್ಲೇ ಈಗ ಪರ ವಿರೋಧ ಚರ್ಚೆಗಳು ಸಾಕಷ್ಟು ಆಗ್ತಿದೆ. ಈಗ ಕೊರೋನಾ ಓಡಿಸ್ಬೇಕು ಅಂದ್ರೆ ವೈಜ್ಞಾನಿಕ ರೀತಿಯಲ್ಲಿ ನಾವು ಅದನ್ನ ಕಟ್ ಹಾಕ್ಬೇಕು ಅಂತಾನು ಈಗ ಸಾಕಷ್ಟು ಜನ ಡಾಕ್ಟರ್ಸ್ ಇರ್ಬೋದು ಮತ್ತೆ ತಿಳಿದವ್ರು ಈಗ ಹೇಳ್ತಾ ಇದ್ದಾರೆ, ಈ ತರ ಹೋಮ ಹವನ ಮಾಡೋದ್ರಿಂದ ಎಲ್ಲ ಕೊರೋನಾ ಓಡಿಸಕ್ ಆಗೋದಿಲ್ಲ, ಸಾಧ್ಯ ಇಲ್ಲ ಅಂತ. ಇನ್ನು 15 ದಿನ ಏನ್ ಪ್ರೋಗ್ರಾಮ್ ಇಟ್ಕೊಂಡಿದ್ರು ಇವರು, ಪ್ರತಿ ಬಡಾವಣೆಯಲ್ಲಿ ಗಲ್ಲಿಗಳಲ್ಲಿ ಈ ತರ ಮನೆ ಮುಂದೆ ಅಗ್ನಿಕುಂಡ ನಿರ್ಮಾಣ ಮಾಡಬೇಕು, ಹೋಮಕ್ಕೆ ಹಾಕುವಂತ ವಸ್ತುಗಳನ್ನೆಲ್ಲ ಹಾಕಬೇಕು ಅಂತ, ಅಟ್ಲೀಸ್ಟ್ ಅದಕ್ಕೆ ಆದ್ರೂ ಕಡಿವಾಣ ಹಾಕುವಂತ ಕೆಲಸಗಳಾಗ್ತಿದ್ಯಾ? ಶರ್ಮಿಳಾ ಶೆಟ್ಟಿ ಈ ಬಗ್ಗೆ ಇನ್ನೂ ಕೂಡ ಸ್ವತಃ ಶಾಸಕ ಅಭಯ ಪಾಟೀಲ್ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ನೀಡಿಲ್ಲ. ಇವತ್ತು ಸಂಜೆವರೆಗೂ ಕೂಡ ಅವರು ನಿರ್ಧಾರ ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಇದರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ನಡೀತಿದೆ ಮತ್ತು ಸಾಕಷ್ಟು ಟೀಕೆಗೂ ಕೂಡ ಬಿಜೆಪಿ ಶಾಸಕರ ನಡೆ ಈಗ ಗುರಿಯಾಗಿರ್ತಕ್ಕಂಥದ್ದು. ನಿನ್ನೆ ಯಾವ ಭಾಗದಲ್ಲಿ ಹೋಮ ಹವನ ನಡೆದಿತ್ತು ಆ ಪ್ರದೇಶದಲ್ಲಿ ಇವತ್ತು ಸತೀಶ್ ಜಾರಕಿಹೊಳಿ ಅವರ ಟೀಮ್ ಏನಂತಂದ್ರೆ ಸ್ಯಾನಿಟೈಸರ್ ಮಾಡಿದೆ. ಇದು ಒಂದು ಕಡೆ ಏನಂದ್ರೆ ಮತ್ತಷ್ಟು ಗೊಂದಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇದು ಮೂಢನಂಬಿಕೆ ವಿರುದ್ಧ ಸತೀಶ್ ಜಾರಕಿಹೊಳಿ ಯಾವಾಗಲೂ ಕೂಡ ಹೋರಾಟ ಮಾಡ್ಕೊಂತ ಬಂದಿರತಕ್ಕಂಥದ್ದು. ಅದು ಇವತ್ತು ಸ್ಯಾನಿಟೈಸರ್ ಮಾಡಿದ್ದು ಕೂಡ ಇದು ಒಂದಕ್ಕೊಂದು ತಾಳೆ ಹಾಕುವ ರೀತಿಯಲ್ಲಿ ಈಗ ಚರ್ಚೆಗಳು ನಡೀತಾ ಇವೆ. ಶರ್ಮಿಳಾ ಶೆಟ್ಟಿ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಕೊರೋನಾ ಓಡಿಸೋದಕ್ಕೆ ರಾಜ್ಯದ ನಾನಾ ಕಡೆಗಳಲ್ಲಿ ಮೌಢ್ಯಾಚರಣೆ ಮೊರೆ ಹೋಗ್ಬಿಟ್ಟಿದ್ದಾರೆ ಜನ. 100 ಕೆಜಿ ಅನ್ನ ಮಾಡಿ ದೇವರಿಗೆ ಎಡೆ ಇಟ್ಟಿದ್ದಾರೆ. ಈ ಘಟನೆ ನಡೆದಿರೋದು ಬಳ್ಳಾರಿ ತಾಲೂಕಿನ ಕಗ್ಗಲ್ಲು ಗ್ರಾಮದಲ್ಲಿ. ಈಗ ಊರಿನ ಹಿರಿಯರು ಹೇಳಿದ್ದಾರೆ, ಗ್ರಾಮದ ಹಿರಿಯರು, ಮನೆಗಳಲ್ಲಿ ನೀವು ಅನ್ನ ಮಾಡಿ ತಗೊಂಡ್ ಬನ್ನಿ, ಅದನ್ನ ಊರಿನ ಹೊರವಲಯದಲ್ಲಿ ನಾವು ದೇವರಿಗೆ ಎಡೆ ಇಡೋಣ, ಈ ತರ ಮಾಡೋದ್ರಿಂದ ಕೊರೋನಾ ಓಡ್ ಹೋಗುತ್ತೆ ಅಂತ ಹೇಳಿದ್ದಾರೆ. ರಾತ್ರಿ ಊರಾಚೆ ಅನ್ನವನ್ನ ಚೆಲ್ಲಿದ್ದಾರೆ ಜನ. ಮೂಢನಂಬಿಕೆ ಕಡೆ ಮುಖ ಮಾಡ್ತಾ ಇದ್ದಾರೆ. ಇದೀಗ ಹಳ್ಳಿ ಜನ ಗ್ರಾಮದ ಹೊರಭಾಗದಲ್ಲಿ ಹೋಗಿ ನೆಲಕ್ಕೆ ಅನ್ನವನ್ನ ಸುರಿದು ಬಂದಿದ್ದಾರೆ. ಒಂದ್ ಕಡೆ ತುತ್ತು ಅನ್ನಕ್ಕಾಗಿ ಎಷ್ಟೋ ಜನ ಪರದಾಟ ಪಡ್ತಾ ಇದ್ದಾರೆ. ಈ ಕೊರೋನಾ ಬಂದ್ಮೇಲೆ, ಲಾಕ್ಡೌನ್ ಆದ್ಮೇಲೆ ದುಡಿಯುವಂತ ಕೈಗಳಿದ್ರು ಕೂಡ ಕೆಲಸ ಸಿಗ್ತಾ ಇಲ್ಲ. ಅದರಲ್ಲೂ ಈ ದಿನಗೂಲಿ ನೌಕರರು ಯಾರಿದ್ರು ಅವತ್ತೇ ದುಡಿದು ಅವತ್ತೇ ಸಂಬಳ ತಗೊಂಡು ಅವತ್ತೇ ತಿನ್ನಬೇಕು ಅನ್ನೋ ಪರಿಸ್ಥಿತಿ ಇರುತ್ತಲ್ಲ, ಅವರಂತೂ ಈಗ ಸರ್ಕಾರದಿಂದ ನಮಗೆ ತುತ್ತು ಅನ್ನ ಸಿಗುತ್ತಾ, ಪಡಿತರ ಸಿಗುತ್ತಾ, ಅದಕ್ಕೋಸ್ಕರ ಕ್ಯೂನಲ್ಲಿ ನಿಲ್ಲೋದು, ಅಥವಾ ದಾನಿಗಳಿಂದ ನಮ್ಗೊಂದು ಹೊತ್ತಿನ ಊಟ ತಿಂಡಿ ಸಿಗುತ್ತಾ ಅಂತ ಕಾಯ್ತಾ ಇದ್ದಾರೆ. ಇಂಥ ಟೈಮ್ನಲ್ಲಿ ಬಹುಶಃ ಒಂದಿಷ್ಟು ಹೊಟ್ಟೆ ತಣಿಸುವಂತ ಕೆಲಸವನ್ನ ಈ ಊರಿನವರು ಸೇರ್ಕೊಂಡು ಮಾಡಿದ್ರೆ ಬಹುಶಃ ದೇವರು ಮೆಚ್ತಾ ಇದ್ದ ಅಂತ ಅನ್ಸುತ್ತೆ. ಬಟ್ ಯಾರೋ ಹೇಳಿದ್ದಾರೆ ಮೂಢನಂಬಿಕೆ, ಈ ಥರ ದೇವರಿಗೆ ಎಡೆ ಇಡಬೇಕು, ಹಾಗಾಗಿ ನಿಮ್ಮ ಮನೆಯಿಂದ ಎಷ್ಟೆಷ್ಟಾಗುತ್ತೆ ಅಷ್ಟು ಅನ್ನ ಮಾಡ್ಕೊಂಡು ತಗೊಂಬನ್ನಿ ಅಂತ ಹೇಳ್ಬಿಟ್ಟು ಊರಿನ ಹಿರಿಯರು ಹೇಳಿದ್ದಾರೆ. ಗ್ರಾಮಸ್ಥರೆಲ್ಲ ಈ ಥರ ಅನ್ನ ಮಾಡಿ ಟ್ರ್ಯಾಕ್ಟರ್ನಲ್ಲಿ ತುಂಬಿದ್ದಾರೆ. ಅದನ್ನ ಊರಿಂದ ಆಚೆ ತಗೊಂಡು ಹೋಗಿ ಮಣ್ಪಾಲ್ ಮಾಡಿದ್ದಾರೆ. ಅಂದರೆ ದೇವರಿಗೆ ಎಡೆ ಇಡೋದಕ್ಕೆ ಅಂತ ಇವರು ಈ ಥರ ತಯಾರಿಗಳನ್ನೆಲ್ಲ ಮಾಡ್ಕೊಂಡು ತಗೊಂಡು ಹೋಗಿ ಈ ಅನ್ನನ ಮಣ್ಪಾಲ್ ಮಾಡಿದ್ದಾರೆ. ಎಲ್ಲ ಕೊಡ್ತು ತಂದು ಸ್ವಲ್ಪ ಆರ್ಕೆ ಅಂತ ಬಾರಿ ಕೊಡ್ತು ತನ್ನ ಕೈ ರೋಗ ತರ್ತೈತೆ. ಇನ್ನು ರಾಯಚೂರಲ್ಲಿ ಕೊರೋನಾ ಕಂಟ್ರೋಲ್ಗೆ ಕುರಿ ಬಲಿಯನ್ನು ನೀಡಲಾಗಿದೆ. ಅದರಲ್ಲೂ ತಹಶೀಲ್ದಾರ್ ಕಚೇರಿ ಎದುರಿನ ರಸ್ತೆಯಲ್ಲೇ ಈ ತರ ಪೂಜೆ ಮಾಡಿದ್ದಾರೆ. ತೆಂಗಿನಕಾಯಿ, ಹೂವು, ಕುಂಕುಮ, ಅರ್ಶನ, ಬೇವಿನ ಸೊಪ್ಪಿಟ್ಟು ಪೂಜೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಕುರಿ ಬಲಿ ಕೂಡ ಅಲ್ಲಿ ಪಕ್ಕದಲ್ಲೇ ಆಗಿದೆ. ಕೇವಲ ರಾಯಚೂರು ಅಷ್ಟೇ ಅಲ್ಲ, ಚಾಮರಾಜನಗರದಲ್ಲಿ ಕೊರೋನಾ ಮೂಢನಂಬಿಕೆ ಯಾವ ಲೆವೆಲ್ಗಿದೆ ಅಂದ್ರೆ ಕೊರೋನಾ ಮುಕ್ತಿಗಾಗಿ ಕೋಳಿಗಳನ್ನ ಬಲಿ ಕೊಟ್ಟಿದ್ದಾರೆ. ಚಾಮರಾಜನಗರದ ಗಂಗಾ ಮತ್ತಸ್ತರ ಬೀದಿಯಲ್ಲಿ ಕೋಳಿ ಬಲಿ ಕೊಟ್ಟಿದ್ದಾರೆ. 8 ದಿನಗಳ ಹಿಂದೆ ಇಲ್ಲಿ ಕೊರೋನಾ ಮಾರಮ್ಮ ಅಂತ ಹೇಳ್ಬಿಟ್ಟು ಒಂದು ದೇವರನ್ನ ಪ್ರತಿಷ್ಠಾಪನೆ ಮಾಡಿ 8 ದಿನಗಳಿಂದ ಕೂಡ ವಿವಿಧ ರೀತಿಯಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಕೊರೋನಾ ಹೋಗಬೇಕು, ಕೊರೋನಾ ಓಡಿಸು ತಾಯಿ ನೀನು ಅಂತ ಹೇಳಿ. ಈಗ 8ನೇ ದಿನಕ್ಕೆ 8 ಕೋಳಿಗಳನ್ನ ಜನ ಅಲ್ಲಿ ಬಲಿ ಕೊಟ್ಟಿದ್ದಾರೆ.
ರಂಗೋಲಿ ಹಾಕಿ ಕೋಳಿ ಬಲಿ ನೀಡಿ ಜನ ಪೂಜೆ ಮಾಡಿದ್ದಾರೆ. ಮಹಿಳೆಯರು ಈ ತರ ಪೂಜೆಯನ್ನ ಮಾಡಿರೋದು ಗಮನಿಸ್ತಾ ಇದ್ದೀವಿ. ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ. ಈ ಲಾಕ್ಡೌನ್ ಅಲ್ಲಿ ಏನೆಲ್ಲ ಫಾಲೋ ಮಾಡಿ ಅಂತ ಆರೋಗ್ಯ ಇಲಾಖೆ ಮತ್ತೆ ಸರ್ಕಾರ ಹೇಳಿತ್ತು ಅದೆಲ್ಲ ಗಾಳಿಗೆ ತೂರಿದ್ದಾರೆ. ಯಾರೋ ಇವರಿಗೆ ಈ ತರ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಮುಂಚೆ, ಅಂದ್ರೆ 8 ದಿನಕ್ಕೂ ಮುಂಚೆ. ಈ ತರ ನಿಮ್ಮ ಒಂದು ಊರಲ್ಲಿ ಅಥವಾ ನಿಮ್ಮ ಬೀದಿಲಿ ಈ ತರ ಕೊರೋನಾ ಮಾರಮ್ಮ ಅಂತ ಒಂದು ದೇವಿನ ನೀವು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರೆ ಕೊರೋನಾ ಹೋಗ್ಬಿಡುತ್ತೆ ಅಂತ. ತಮಿಳುನಾಡಲ್ಲೂ ಮುಂಚೆ ಹಿಂಗಾಗಿತ್ತು. ಕೊರೋನಾ ದೇವಿ ಅಂತ ಒಂದು ದೇವತೆಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬಹುಶಃ ಅದೇ ಮಾದರಿಯಲ್ಲೇ ಇಲ್ಲೂ ಚಾಮರಾಜನಗರದಲ್ಲಿ ಇದೊಂದೇ ಕಡೆ ಅಲ್ಲ, ಗಂಗಾ ಮತಸ್ಥ ಬೀದಿ ಒಂದೇ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಚಾಮರಾಜನಗರದಲ್ಲಿ ಈ ತರ ಕೊರೋನಾ ಮಾರಮ್ಮ ಅಂತ ಹೇಳ್ಬಿಟ್ಟು ದೇವಿ ಪ್ರತಿಷ್ಠಾಪನೆ ಮಾಡಿ ಸಾಕಷ್ಟು ದಿನಗಳಿಂದ ಪೂಜೆ ಮಾಡ್ತಾ ಇದ್ದಾರೆ. ಈಗ ನೋಡಿ 8ನೇ ದಿನದ ವಿಶೇಷ ಏನು ಈ ದೇವ್ರಿಗೆ ಪೂಜೆ ಅಂದ್ರೆ 8 ಕೋಳಿಗಳನ್ನ ಬಲಿ ಕೊಟ್ಟಿರೋದು. ಇನ್ನು ಕೊರೋನಾ ಓಡಿಸೋದಕ್ಕೆ ಇಂಥ ಮೂಢನಂಬಿಕೆ ಆಚರಿಸೋ ಜನರ ಬಗ್ಗೆ ನ್ಯೂಸ್ 18 ಜೊತೆ ವಿಜ್ಞಾನಿ ಸುಧೀಂದ್ರ ಆಲ್ದೊಡೇರಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿ. ಅಲ್ಲಲ್ಲ, ಏನಾಗತ್ತೆ ಅಂದ್ರೆ ಈ ಮನುಷ್ಯರು ಒಂಥರ ಭೀತರಾಗೋಗ್ಬಿಟ್ಟಾಗ ಅವ್ರಿಗೆ ಈ ತರದ್ದೆಲ್ಲ ಒಂದು ಆಲೋಚನೆಗಳು ಹೊಳೆಯುತ್ತೆ. ಏನಾದ್ರೂ ಒಂದು ಪರಿಹಾರ ಇದೆಯಾ, ಅಥವಾ ಈಗ ಏನಾಗ್ತಾ ಇದೆ ಅಂತಂದ್ರೆ ಈ ಒಂದು ಕೊರೋನಾ ದಾಂಧಲೆ ಅಂತಾನೆ ನಾನು ಹೇಳಬೇಕು. ಕೊರೋನಾ ವೈರಸ್ನ ದಾಂಧಲೆ ಆಗ್ತಾ ಇರ್ಬೇಕಾದ್ರೆ ಜನಕ್ಕೆ ಈಗ ಪರಿಹಾರ ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮಾಧ್ಯಮದಲ್ಲಿ ಅವರು ನೋಡ್ತಾ ಇರ್ತಾರೆ ಸುದ್ದಿ, ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಇದೆಲ್ಲಾನು ಆಗ್ತಾ ಇರುತ್ತೆ. ಅವ್ರಿಗೆ ತೊಂದರೆಗಳಾಗ್ತಾ ಇದೆ. ತಮ್ಮ ಹತ್ರದ ನೆಂಟರನ್ನ ಮಿತ್ರರನ್ನ ಕಳ್ಕೊಂಡಿರ್ತಾರೆ. ಅವರ ತೊಂದರೆಗಳನ್ನ ಅವ್ರು ಕಂಡಿರ್ತಾರೆ. ಈಗ ಒಂದು ಈ ನಮ್ಮಲ್ಲಿ ಈ ಹಿಂದಿನ ಒಂದಿಷ್ಟು ಸಂಪ್ರದಾಯ ಅಥವಾ ಒಂದಿಷ್ಟು ಈ ರಿಲಿಜಿಯಸ್ ಆಕ್ಟಿವಿಟೀಸ್ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ಯಾವ್ದಾದ್ರು ಒಂದು ನಮ್ಗೆ ಪರಿಹಾರ ಸಿಗದೆ ಇರುವಂತ ಸಮಸ್ಯೆ ಎದುರಾದ್ರೆ ಒಂದು ದೇವರನ್ನ ಮೊರೆ ಹೋಗೋದು ಅನ್ನೋದು ಒಂದು ಪರಿಪಾಠ ಇದೆ. ಹಾಗಾಗ್ಬಿಟ್ಟು ಈ ಒಂದು ಇದ್ರೊಳಗುನು ಈಗ ಇಲ್ಲಿ ಪರಿಹಾರ ಸಿಗದೆ ಇದ್ರೆ ಅಥವಾ ನಮ್ಗೆ ಇದೇನು ಪರಿಹಾರ ತೋಚದೆ ಇದ್ರೆ ಅಲ್ಲಿಂದ ಏನಾದ್ರು ಸಿಗತ್ತಾ ಅಂತಂದು ದೇವರಿಗೆ ಮೊರೆ ಹೋಗೋದು ಒಂದು ರೀತಿ ಮಾನಸಿಕವಾಗಿ ಒಳ್ಳೇದು. ಯಾಕಂದ್ರೆ ಅವರು ಮಾನಸಿಕವಾಗಿ ಅವರು ಅಧೀರರಾಗೋ ಬದಲು ಒಂದು ಯಾರೋ ಒಂದು ಶಕ್ತಿ ಇದೆ, ಆ ಶಕ್ತಿಯನ್ನ ಪೂಜಿಸಿದ್ರೆ ನಮ್ಮ ಇದು ಅನ್ಬೋದು. ಆದ್ರೆ ಇದೇನಾಗ್ತಾ ಇದೆ ಅಂದ್ರೆ ಇದೇ ಸಂದರ್ಭ ಬಳಸಿಕೊಂಡು ಕೆಲವರು ಅವರ ಇದು ಜನರ ಅಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ಈ ಹೋಮ ಮಾಡುವುದರಿಂದ ವಾತಾವರಣ ಶುದ್ಧಿ ಆಗುತ್ತೆ ಅಂತ ಅವ್ರ ನಂಬಿಕೆ. ಅದು ಅದಲ್ಲೇ ಶುದ್ಧಿ ಆಗೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ನಿಮ್ಮ ವಾತಾವರಣ ಅಂತಂದ್ರೆ ಎಷ್ಟು ಕ್ಯೂಬಿಕ್ ಮೀಟರ್ ಇರುತ್ತೆ, ಎಷ್ಟು ಬಿಲಿಯಾಂತರ ಕ್ಯೂಬಿಕ್ ಮೀಟರ್ ಇರುತ್ತೆ. ಆಮೇಲೆ ಈ ವೈರಸ್ ಹರಡೋ ಇದು ಇರುತ್ತಲ್ಲ, ಅದು ನಮ್ಮ ತೀರಾ ಕೆಳಮಟ್ಟದಲ್ಲೇ ಹರಡೋದು. ಅದಕ್ಕೂ ಈ ಒಂದು ಹೋಮ ಹವನದಿಂದ ನೀವು ಹೊಗೆ ಅಥವಾ ಇನ್ನೇನಾದ್ರು ಮತ್ತೊಂದು ಧೂಳನ್ನ ಎಬ್ಸಿದಾಗ ಅದು ಯಾವ ಬದಲಾವಣೆನೂ ಆಗಲ್ಲ. ಹವಾಮಾನದ ಮೇಲೂ ಬದಲಾವಣೆ ಆಗಲ್ಲ, ಈ ಕೊರೋನಾದ ಚಲನೆ ಮೇಲೂ ಯಾವ ಬದಲಾವಣೆಗಳು ಆಗಲ್ಲ. ಒಂದ್ ಕಡೆ ಜನ ತುತ್ತು ಅನ್ನಕ್ಕೋಸ್ಕರ ಒದ್ದಾಡ್ತಾರೆ, ಎಲ್ಲೂ ಅನ್ನ ಸಿಕ್ತಿಲ್ಲ, ಪಡಿತಾರೆ, ಕ್ಯೂ ನಿಂತ್ಕೋತಾರೆ. ಸರ್ಕಾರ ಉಚಿತವಾಗಿ ಯಾವಾಗ ಕೊಡುತ್ತೋ, ನಮ್ಮ ಮಕ್ಳು ಯಾವಾಗ ನಾವು ಅನ್ನ ಹಾಕ್ತೀವೋ, ನಮ್ಮ ಸಂಸಾರ ಏನಾಗ್ಬಿಡುತ್ತೋ ಅನ್ನೋ ಆತಂಕ ಇದೆ. ಬಳ್ಳಾರಿಯಲ್ಲಿ ಸರ್ ಕ್ವಿಂಟಾಲ್ ಗಟ್ಟಲೆ ಟ್ರಾಕ್ಟರ್ನಲ್ಲಿ ಅನ್ನ ಮಾಡಿಸ್ತಾರೆ, ಅದನ್ನ ಆಮೇಲೆ ಊರುಗಳಿಗೆ ಹಂಚ್ತಾರೆ. ಅವರೆಲ್ಲ ತಗೊಂಡು ಊರಿಂದ ಆಚೆ ಸುರಿದು ಬರ್ತಾರೆ ಅನ್ನನ. ಹೆಂಗೆ ಸರ್ ಯೋಚನೆ ಇದು? ಅಂದ್ರೆ ದೇವರಿಗೆ ಎಡೆ ಇಡ್ತಿದೀವಿ ಅಂತ ಅವರು. ಅಲ್ಲ, ತುಂಬಾ ಅನ್ಯಾಯ ಇದು. ಅದು ಒಂದು ಈ ಬಗ್ಗೆ ನೀವು ಇವತ್ತು ಮಾಧ್ಯಮದ ಮೂಲಕ ಅವ್ರಿಗೆಲ್ಲ ಒಂದು ಸಂದೇಶ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ಎಷ್ಟೋ ಜನ ಅಮಾಯಕರಿರ್ತಾರೆ, ಅವ್ರಿಗೇನು ಗೊತ್ತಿರೋದಿಲ್ಲ. ನೀವು ಇಲ್ಲಿ ಸುದ್ದಿಯ ಮೂಲಕನೂ ಒಂದಷ್ಟು ಜನರನ್ನ ಎಚ್ಚರಗೊಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ಒಂದು ನಾವು ತಿನ್ನುವಂತ ಯಾವುದೇ ಆಹಾರ ಪದಾರ್ಥನ ಈ ರೀತಿ ವ್ಯರ್ಥ ಮಾಡಬಾರ್ದು. ಅದನ್ನ ದೇವರಿದ್ರು ಕೂಡ ಇಂತ ಕಾರ್ಯಗಳನ್ನ ದೇವ್ರು ಮೆಚ್ಚೋದಿಲ್ಲ. ಅಲ್ಲ, ಬಡವ್ರಿಗೆ ಹಂಚ್ಬಿಟ್ರೆ ದೇವ್ರು ಇನ್ನೂ ಸಂತೃಪ್ತರಾಗ್ತಾರೆ. ಖಂಡಿತವಾಗೂ ನೀವು ಹೇಳಿದ ಒಳ್ಳೆ ಮಾತು ಹರೀಶ್ ಅವರೇ. ಖಂಡಿತವಾಗ ಅದನ್ನ ಹಂಚ್ಬೋದು. ಮತ್ತೆ ಈಗ ಒಂದು ಈ
ಕೊರೋನಾ ಇನ್ನು ಎಷ್ಟು ದಿವಸ ನಮ್ಮನ್ನ ಕಾಡತ್ತೆ ಅನ್ನೋ ಒಂದು ಅಂದಾಜು ಯಾರಿಗೂ ಇಲ್ಲ. ಇವತ್ತು ನಾವು ಯಾವುದೇ ಒಂದು ಆಹಾರ ಪದಾರ್ಥ ಅಥವಾ ನಮ್ಮ ಯಾವುದೇ ಸಂಪನ್ಮೂಲ, ಹಣಕಾಸು ಸೇರಿ ಯಾವುದನ್ನು ವ್ಯರ್ಥ ಮಾಡೋದಕ್ಕೆ ಇದು ಸಮಯ ಅಲ್ಲ. ಯಾಕಂದ್ರೆ ಮುಂದೆ ಇದಕ್ಕಿಂತ ಹೆಚ್ಚಿನ ಸಂಕಷ್ಟ ಬರ್ಬೋದು. ಅಂದ್ರೆ ನಾನು ಹೆದರ್ಸಕ್ಕೆ ಹೇಳ್ತಾ ಇಲ್ಲ ಈ ಮಾತು. ಮುಂದಿನ ದಿನಗಳು ನಮ್ಗೆ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಅದರಿಂದ ನಮ್ಮ ಆಹಾರ ಪದಾರ್ಥಗಳಾಗ್ಲಿ, ನಮ್ಮಲ್ಲಿ ಯಾವುದೇ ಸಂಪನ್ಮೂಲಗಳನ್ನಾಗ್ಲಿ ವ್ಯರ್ಥವಂತೂ ಖಂಡಿತ ಮಾಡಬಾರ್ದು. ಅಕಸ್ಮಾತ್ ನಮ್ಮಲ್ಲಿ ಹೆಚ್ಚಿದ್ರೆ ಅದನ್ನ ಬಡ ಜನರಿಗೆ, ನೀವು ಹೇಳಿದಾಗಲೇ ಒಂದು ಒಳ್ಳೆ ಮಾತು ಹೇಳಿದ್ರಿ, ಬಡ ಜನರಿಗೆ ಅದನ್ನ ಹಂಚೋದ್ರಿಂದ ನಮ್ಗೆ ಒಂದು ಇದ್ರದ್ದು ತೃಪ್ತಿನೂ ಸಿಗುತ್ತೆ. ಮತ್ತೊಬ್ಬ ಅಸಹಾಯಕರಿಗೆ ಬೇಸರ ಆಗೋದು ಸರ್, ಹಳ್ಳಿ ಜನ ಅದು ನಂಬಿಡ್ತಾರಲ್ಲ, ಒಂಥರ ಅವ್ರು ಹಿಂಗ್ ಮಾಡ್ಬೇಕು ಅಂದ್ರೆ ಹೌದಪ್ಪ ಫಸ್ಟ್ ನಾವು ಚೆನ್ನಾಗಿ ಹಾಕೋಣ, ತಗೊಂಡೋಗಿ ಸುರ್ದ್ ಬಂದ್ಬೋಣ ಅನ್ಸ್ಬಿಡುತ್ತೆ, ಅಷ್ಟೇ ಚೆನ್ನಾಗಿ. ಅಲ್ಲ ಸರ್, ಇದೇನಾಗತ್ತೆ ಅಂತಂದ್ರೆ ಇದೊಂಥರ ಈ ಸಮೂಹ ಸನ್ನಿ ಅಂತ ಹೇಳ್ತಾರೆ ಈ ಮನೋವಿಜ್ಞಾನಿಗಳು, ಮಾಸ್ ಹಿಸ್ಟೀರಿಯಾ ಅಂತ. ನನಗೆ ನನ್ನ ಸುತ್ತಮುತ್ತಲು ಎಲ್ಲರೂ ಕಲ್ಲೆಸೆಯಕ್ಕೆ ಶುರು ಮಾಡ್ಬಿಟ್ರೆ ನನಗೂ ಕಲ್ಲೆಸೆಯುವಂತ ಒಂದು ಪ್ರೇರೇಪಣೆ ಬರುತ್ತೆ. ನನ್ನ ಸುತ್ತ ಇದ್ದವ್ರು ಎಲ್ಲರೂ ಒಂದು ಪ್ರಾರ್ಥನೆ ಮಾಡ್ಬೇಕು ಅಂತಂದಾಗ ನನಗೂ ಅದೇ ಪ್ರೇರಣೆ ಬರುತ್ತೆ. ಮನ್ಸಿನ ಇಂಟೆನ್ಷನ್ ಒಳ್ಳೇದಾಗ್ಲಿ ಅಂತಿದ್ರು, ಬಟ್ ಆ ಕಾರ್ಯ ಎಂತದೊಂದು ಗೊತ್ತಾಗಲ್ಲ ಯಾರಿಗೂ. ಹೌದು, ಆ ಸಮಯದಲ್ಲಿ ಗೊತ್ತಾಗೋದಿಲ್ಲ. ಆಮೇಲೆ ಇನ್ನೊಂದಿಷ್ಟು ಜನಕ್ಕೆ ಏನಾಗುತ್ತೆ ಅಂದ್ರೆ ಅಕಸ್ಮಾತ್ ಇದು ಮಾಡ್ಬಿಡೋಣ, ಮಾಡದೇ ಇದ್ರೆ ಏನಾದ್ರು ತೊಂದರೆ ಆಗ್ಬೋದು, ಮಾಡಿದ್ರೆ ಉಪಕಾರ ಆಗ್ಬೋದು, ನಾವ್ಯಾಕೆ ಇದನ್ನ ಪ್ರಶ್ನೆ ಮಾಡ್ಬೇಕು ಅಂತ ಭಾವನೆ ಬಂದ್ಬಿಡತ್ತೆ. ಒಂದೇನು ಅಂತಂದ್ರೆ ವಿಜ್ಞಾನದ ಮೂಲ ಉದ್ದೇಶ ನಾವು ಪ್ರಶ್ನೆ ಮಾಡ್ಬೇಕು. ನಾವ್ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಅದು ಯಾಕೆ, ಅದರ ಕಾರ್ಯ ಕಾರಣವನ್ನ ನಾವು ತಿಳ್ಕೊಳ್ಬೇಕು. ಅದು ಪಾಪ ಒಂದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಅವ್ರಿಗೆ ಅದರ ಬಗ್ಗೆ. ಆದ್ರೆ ಅದನ್ನ ಒಂದಿಷ್ಟು ಜನ ದುರುಪಯೋಗನೂ ಪಡಿಸ್ಕೊಳ್ತಿರ್ತಾರೆ, ಇದನ್ನ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ. ಅದನ್ನ ಆಗತ್ತೆ. ಸೊ ನಿಮ್ ಸಜೆಷನ್ ಬೀಯಿಂಗ್ ಎ ಸೈಂಟಿಸ್ಟ್, ಈ ಹೋಮ ಹವನ ಅನ್ನ ಚೆಲ್ಲೋದನ್ನೆಲ್ಲ ಬಿಟ್ಟು ನೀಟಾಗಿ ಮನೇಲಿ ಸೇಫ್ ಆಗಿದ್ದು ಮಾಸ್ಕ್ ಹಾಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ. ಖಂಡಿತವಾಗಿ ಹಾಗೆ ಮಾಡಿದ್ರೆ. ಆಮೇಲೆ ನಾನು ಒಂದೇ ಒಂದು, ನಾನು ಆಗ್ಲೇ ಹೇಳಿದ ಮಾತನ್ನ ಪುನರುಚ್ಚರಿಸ್ತಾ ಇದ್ದೀನಿ. ಆಮೇಲೆ ನೀವು ಒಂದು ಹೇಳಿದ್ರಿ, ಇದನ್ನ ಒಂದು ಬಡವರಿಗೆ ಹಂಚಿದ್ರೆ ಅನುಕೂಲ ಆಗ್ತಿತ್ತು ಅಂತ. ಹಾಗೆ ಯಾವ ಸಂಪನ್ಮೂಲ, ನಮ್ಮ ವಿಶೇಷವಾಗಿ ಆಹಾರ ಪದಾರ್ಥನ ಯಾರು ವ್ಯರ್ಥ ಮಾಡಬಾರ್ದು. ಗದಗ ಜಿಲ್ಲೆ 5 ದಿನ ಕಂಪ್ಲೀಟ್ ಲಾಕ್ಡೌನ್. ಮೇ 27ರಿಂದ ಜೂನ್ 1ನೇ ತಾರೀಕಿನ ತನಕ ಸಂಪೂರ್ಣವಾಗಿ ಲಾಕ್ಡೌನ್. ಹಣ್ಣು ತರಕಾರಿ ವ್ಯಾಪಾರಕ್ಕಷ್ಟೇ ಅವಕಾಶ ಇರುತ್ತೆ. ಇನ್ನು ತಳ್ಳೋ ಗಾಡಿಯಲ್ಲಿ ತರಕಾರಿ ಮಾರಾಟಕ್ಕೆ ಅವಕಾಶ ಇರೋದು. ಉಳಿದೆಲ್ಲ ಸೇವೆಗಳು 5 ದಿನ ಕಂಪ್ಲೀಟ್ ಆಗಿ ಬಂದ್ ಆಗಿರುತ್ತೆ. ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಸಿಸಿ ಪಾಟೀಲ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗದಗ 5 ದಿನ ಕಂಪ್ಲೀಟ್ ಆಗಿ ಲಾಕ್ಡೌನ್. ಜೂನ್ 1ನೇ ತಾರೀಕಿನ ತನಕ ಸಂಪೂರ್ಣ ಲಾಕ್ಡೌನ್ ಇರುತ್ತೆ. ಈಗ ತಳ್ಳೋ ಗಾಡಿಯಲ್ಲಿ ತರಕಾರಿ ಹಣ್ಣು ಮಾರಾಟಕ್ಕೆ ಅವಕಾಶ ಇರುತ್ತೆ. ಅದನ್ನು ಬಿಟ್ಟರೆ ಅಫ್ಕೋರ್ಸ್ ಆರೋಗ್ಯ ಸೇವೆ ಅಂತೂ ಇದ್ದೇ ಇರುತ್ತೆ 24 ಅವರ್ಸು. ಅದು ಬಿಟ್ಟರೆ ಮತ್ತೆಲ್ಲ ಸೇವೆಗಳು ಕೂಡ ಬಂದ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಉಸ್ತುವಾರಿ ಸಚಿವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಗ್ರಾಮಸ್ಥರು ವಾಗ್ವಾದಕ್ಕೆ ಇಳಿದಿದ್ರು. ರಾಯಚೂರಿನ ಅಂಕುಶದೊಡ್ಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ರ್ಯಾಂಡಮ್ ಟೆಸ್ಟ್ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಬಂದಿದ್ದಾರೆ. ಒಂದೇ ಕಡೆ ಕೂತು ಟೆಸ್ಟ್ ಮಾಡೋದು ಬೇಡ ಅಂತ ವಾಗ್ವಾದಕ್ಕೆ ಇಳಿದಿರೋದು. ಇವರೇನು ನಾವು ಟೆಸ್ಟ್ ಮಾಡಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಇಲ್ಲ. ಇವ್ರು ಪಟ್ಟನ್ನ ಹಿಡಿದು ಕೂತು ಇಲ್ಲಿ ಗಲಾಟೆ ಎಲ್ಲ ಮಾಡಿದ್ ಯಾತಕ್ಕೆ ಅಂದ್ರೆ, ನೀವು ಒಂದೇ ಕಡೆ ಎಲ್ಲರನ್ನೂ ಕೂರಿಸ್ಕೊಂಡು ಟೆಸ್ಟ್ ಮಾಡ್ತಿದ್ದೀರಾ. ಈಗ ಎಲ್ಲರೂ ಕೂತ ಜಾಗದಲ್ಲೇ ನಾವು ಕೂತ್ಕೊಂಡು ಸಾಕಷ್ಟು ಜನ ಕೂತು ಎದ್ದು ಹೋದ್ರೆ ಬಹುಶಃ ಕೊರೋನಾ ಇಲ್ಲದೆ ಇರೋರಿಗೆ ಅಲ್ಲಿಂದಾನೇ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಅಧಿಕಾರಿಗಳು ಹೆಂಗಿದ್ರೂ ಬಂದಿದ್ದೀರಾ, ಮನೆ ಮನೆಗೆ ಹೋಗಿ ಟೆಸ್ಟ್ ಮಾಡಿ ಅಂತ ಗ್ರಾಮಸ್ಥರು ಪಟ್ಟನ್ನ ಹಿಡಿದಿದ್ದಾರೆ. ಹಾಗಾಗಿ ಈ ವಾಗ್ವಾದದಿಂದ ಟೆಸ್ಟ್ ಮಾಡದೆ ಅಧಿಕಾರಿಗಳು ವಾಪಸ್ ಹೋಗಿದ್ದಾರೆ. ಡ್ಯೂಟಿ ಕಡಗಲ್ಲು ಮಸ್ತಿ ಕ್ವಾರಂಟೈನ್ ಸೆಂಟರ್ ಮಾಡಾರಿಲ್ಲ ಅಲ್ಲೆಲ್ಲ ಅವ್ರಿಗೆ ಡ್ಯೂಟಿ ಹಾಕಾಕತ್ತಾರ. ಯಾರು ಹಾಕಾಕತ್ತಾರ ಮೇಲಧಿಕಾರಿಗಳು ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಅದು ನಮಗೆ ಹೇಳ್ಬೇಕು. ನೀವು ನಮಗೆ ಹೆಂಗ್ ಗೊತ್ತಾಗುತ್ತೆ ಮೇಡಮ್? ಯಾವಾಗ ಕೇಳಕ್ ಬಂದ ಒಂದು ಹಾಸ್ಪಿಟ್ಲ್ ಬಂದಿರ್ತದೆ, ಹೆಂಗ್ ಹೇಳ್ಬೇಕು ನಾವು? ಇಲ್ಲಿ ಅಂಕಿ ಸ್ಟಡಿ ಬೇಡನ? ಒಂದ್ ನಿಮಿಷ, ಕಡಕಲ್ಲು ಪಾಮಂಕೆಲ್ಲೂರು ಎಲ್ಲ ಬೇಕಾಯ್ತು, ಅಂಕಿ ಸ್ಟಡಿ ಬೇಡ ಆಗ್ತಾನ? ಮತ್ತೆ ಯಾರು ಹೇಳಿದ್ರಿ? ಯಾರು ಹೇಳಿದ್ರು? ಬೇಡ, ಎಲ್ಲ ಹೇಳ್ಬೇಕು. ಎಲ್ಲ ಯಾವಲ್ ಬೇಡ, ಎಲ್ಲ ಬೇಕು. ಅಂಕಿ ಸ್ಟಡಿ ಬೇಡ, ಮೇಡಮ್ ನಾವು ಹೇಳೋದಲ್ಲ, ಬೇರೆ ಊರಿಗೆ ಬೇಕಾಯ್ತು, ಇವ್ರಿಗೆ. ಕೊಪ್ಪಳದಲ್ಲಿ ಬ್ಯಾಂಕ್ ಮುಂದೆ ಗ್ರಾಹಕರು ಕ್ಯೂನಲ್ಲಿ ನಿಂತ್ಕೊಂಡಿದ್ರು. ಇವತ್ತು ಮತ್ತೆ ನಾಳೆ ಬ್ಯಾಂಕ್ ವ್ಯವಹಾರಕ್ಕೆ ಅವಕಾಶ ಇದೆ. ಅದರಲ್ಲೂ 12 ಗಂಟೆ ತನಕ ಮಾತ್ರ ವ್ಯವಹಾರಕ್ಕೆ ಅವಕಾಶವನ್ನ ನೀಡಲಾಗಿತ್ತು. ಬಳಿಕ ಕ್ಲೋಸ್ ಮಾಡಲಾಗಿದೆ. ನರೇಗಾ ಹಣ ಡ್ರಾ ಮಾಡೋದಕ್ಕೆ ಅಂತ ಜನ ಬಂದಿದ್ರು. 12 ಗಂಟೆ ತನಕ ಮಾತ್ರ ಅವಕಾಶ. ನೋಡಿದ್ರೆ ಕ್ಯೂ ಮಾರುದ್ದ ಇದೆ. ನಮ್ಗೆ ಅವಕಾಶ ಸಿಗುತ್ತೋ ಇಲ್ವೋ, ಫಸ್ಟ್ ಹೋಗ್ಬಿಡೋಣ ಅಂತ ಜನ ಅಲ್ಲಿ ಕ್ಯೂನಲ್ಲಿ ಸಾಮಾಜಿಕ ಅಂತರ ಮರೆತು ಬಿಟ್ಟಿದ್ದಾರೆ. ಫಸ್ಟ್ ದುಡ್ಡು ಸಿಕ್ಕರೆ ಸಾಕು,
ಕೊರೋನಾ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಮತ್ತೆ ಮಾಸ್ಕ್ ಕೂಡ ಸರಿಯಾಗಿ ಕೆಲವರು ಹಾಕಿರ್ಲಿಲ್ಲ. ಪೊಲೀಸರು ಅಲ್ಲಿ ಹೇಳಿದ್ರು ಬುದ್ಧಿ ಮಾತು, ಆದ್ರೆ ಕೇಳುವಂತ ಪರಿಸ್ಥಿತಿಲಿ ಜನ ಇರಲಿಲ್ಲ. ಫಸ್ಟ್ ಅವರಿಗೆ ಬ್ಯಾಂಕ್ ಒಳಗಡೆ ಹೋಗ್ಬೇಕು, ಹಣ ಡ್ರಾ ಮಾಡ್ಕೊಂಡು ಬರಬೇಕು, ಅಷ್ಟೇ ತಲೆಯಲ್ಲಿದ್ದು. ಬೆಂಗಳೂರಲ್ಲಿ ಖಾಸಗಿ ಆಸ್ಪತ್ರೆಯವರ ನಿರ್ಲಕ್ಷ್ಯದಿಂದ ಸೋಂಕಿತೆ ಸಾವನ್ನಪ್ಪಿದಂತ ಆರೋಪ ಎದುರಾಗಿದೆ. ವಿಜಯನಗರದ ಭಾರತೀಯ ಆಸ್ಪತ್ರೆಯಲ್ಲಿ 64 ವರ್ಷದ ಸೋಂಕಿತ ಮಹಿಳೆ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ರೆಮ್ಡಿಸಿವಿರ್ ಇಂಜೆಕ್ಷನ್ಗೆ 15,000 ಹಣ ಕೇಳಿದ್ರಂತೆ ಸಿಬ್ಬಂದಿ. ಆಗ ಕುಟುಂಬಸ್ಥರು ಡ್ರಗ್ ಕಂಟ್ರೋಲ್ಗೆ ದೂರನ್ನ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಆಸ್ಪತ್ರೆಯವರಿಗೆ ಕೋಪ ಬಂದಿದೆ. ದೂರು ಕೊಟ್ಟ ಕೋಪಕ್ಕೆ ಸೋಂಕಿತೆಯನ್ನ ಡಿಸ್ಚಾರ್ಜ್ ಮಾಡಿಬಿಟ್ಟಿದ್ದಾರೆ. ಸೋಂಕಿತೆಯನ್ನ ಬೇರೆ ಕಡೆ ಅಡ್ಮಿಟ್ ಮಾಡೋಕೆ ಬೆಡ್ ಸಿಕ್ಕಿಲ್ಲ. ಮನೆಯವರು ಪರದಾಟ ಪಟ್ಟಿದ್ದಾರೆ. ಕೊನೆಗೆ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಿಸದೆ ನಿನ್ನೆ ರಾತ್ರಿ ಆ ಮಹಿಳೆ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಬಿಬಿಎಂಪಿ ವೈದ್ಯ ಡಾಕ್ಟರ್ ರಾಜೇಂದ್ರ ವಿಜಯನಗರ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಒಂದೇ ದಿನದಲ್ಲಿ ಬಿಬಿಎಂಪಿ ಪೌರ ಕಾರ್ಮಿಕರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಕೊರೋನಾ ಕಾಲದಲ್ಲಿ ಮೃತಪಟ್ಟಿದ್ದ ಪೌರ ಕಾರ್ಮಿಕರ ಕುಟುಂಬಕ್ಕೆ ಇಷ್ಟು ದಿನ ಕೇಳಿದ್ರು ಬಿಬಿಎಂಪಿ ಕಡೆಯಿಂದ ಪರಿಹಾರ ಸಿಕ್ಕಿರಲಿಲ್ಲ, ಕೊಟ್ಟಿರಲಿಲ್ಲ. ನಿನ್ನೆ ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಪ್ರಸಾರ ಮಾಡಿತ್ತು. ಇವತ್ತು ತಕ್ಷಣ ಎಚ್ಚೆತ್ತ ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ, ಆದಷ್ಟು ಬೇಗ ಬಿಬಿಎಂಪಿಯಿಂದ ಪರಿಹಾರ ಹಣ ಕೊಡ್ತೀವಿ, ಫ್ರಂಟ್ ಲೈನ್ ಕಾರ್ಯಕರ್ತರಿಗೆ ಸಹಾಯ ಮಾಡ್ತೀವಿ, ಇನ್ಶೂರೆನ್ಸ್ ಮತ್ತು ಪರಿಹಾರ ಕೊಡುವಂತ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ದಾರೆ. ಹೋದ ವರ್ಷದಲ್ಲಿ ತೀರ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ಒಂದು ಇನ್ಶೂರೆನ್ಸ್ ವ್ಯವಸ್ಥೆ ಇತ್ತು. ಇನ್ಶೂರೆನ್ಸ್ ವ್ಯವಸ್ಥೆ ಪ್ರಕಾರ ಎಲ್ಲ 20 ಜನರದು ಒಂದು ಕೇಸ್ಗಳನ್ನು ಅಲ್ಲಿಗೆ ರಿಫರ್ ಮಾಡಲಾಗಿದೆ. ಅಲ್ಲಿಗೆ ರಿಫರ್ ಮಾಡಲಾಗಿದ್ದ ಕೇಸ್ನಲ್ಲಿ 16 ಸ್ಯಾಂಕ್ಷನ್ ಆಗಿ ಈಗ ಅದನ್ನು ಬಿಡುಗಡೆ ಆಗುವ ಹಂತದಲ್ಲಿ ಇದೆ. 4 ಅವರು ಇನ್ನು ಕೆಲವು ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ, ಅದು ಖಂಡಿತ ಬರುತ್ತೆ. ಅದರ ಜೊತೆಗೆ ಈಗಿನ ಅಲೆನಲ್ಲಿ ಇರ್ತಕ್ಕಂಥ ಏನು ಕೇಸ್ಗಳಿದ್ದಾವೆ ಅದರಲ್ಲಿ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿ ನನಗೆ ಕೇಳಿ ಬಂದಿದೆ. ಸೊ ಹಾಗಾಗಿ ಅದನ್ನು ನಮ್ಮ ವತಿಯಿಂದಲೇ ಅದನ್ನು ಪೂರ್ತಿ ವ್ಯವಸ್ಥೆಯನ್ನು ಪೂರ್ತಿ ಅವರಿಗೆ ಬೇಕಾಗಿರ್ತಕ್ಕಂಥ ಕಂಪನ್ಸೇಷನ್ ಕೊಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಹೋದ ವರ್ಷದಲ್ಲಿ ಪೌರ ಕಾರ್ಮಿಕರ ಕಷ್ಟಕ್ಕೆ ಕೊನೆಗೂ ಬಿಬಿಎಂಪಿ ಈಗ ಮಿಡಿದಿದೆ. ಯಾಕಂದ್ರೆ ಈ ಕಾರ್ಮಿಕರ ಕಷ್ಟ ಕೇಳೋರು ಯಾರು? ಯಾಕಂದ್ರೆ ಅವರು ಈ ಕೊರೋನಾ ಕಾಲದಲ್ಲೂ ಕೂಡ ಮನೇಲಿ ಇರಲಿಲ್ಲ. ಪೌರ ಕಾರ್ಮಿಕರು ತಮ್ಮ ಕರ್ತವ್ಯವನ್ನ, ತಮ್ಮ ಸೇವೆಯನ್ನ ಸಲ್ಲಿಸುವಂತ ಕಾಯಕದಲ್ಲಿ ಅವರು ನಿರತರಾಗಿದ್ದಾರೆ. ಬಟ್ ಈ ಕೊರೋನಾ ಅಟ್ಯಾಕ್ ಆಗಿ ಪೌರ ಕಾರ್ಮಿಕರು ಮೃತಪಟ್ಟರೆ ಅಂತ ಕುಟುಂಬಸ್ಥರಿಗೆ ಯಾವುದೇ ಪರಿಹಾರ ಇಲ್ಲಿ ತನಕ ಸಿಕ್ಕಿರಲಿಲ್ಲ. ಒಬ್ಬೊಬ್ಬರದ್ದು ಒಂದೊಂಥರ ಕರುಣಾಜನಕ ಕತೆ, ಅದನ್ನ ನೋಡ್ತಾ ಹೋದಾಗ ಗೊತ್ತಾಗುತ್ತೆ. ಆದರೆ ಬಿಬಿಎಂಪಿ ಅದ್ಯಾಕೋ ಮನ್ಸು ಮಾಡಿರಲಿಲ್ಲ. ಈ ಬಗ್ಗೆ ನಿನ್ನೆ ನ್ಯೂಸ್ 18 ಕನ್ನಡದಲ್ಲಿ ನಾವು ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿದ್ವಿ. ಕೊನೆಗೂ ಬಿಬಿಎಂಪಿ ಕಣ್ಬಿಟ್ಟು ನೋಡಿದೆ. ಈಗ ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಇನ್ಶೂರೆನ್ಸ್ ಮತ್ತೆ ಪರಿಹಾರ ಅಂತ ಎಷ್ಟೆಷ್ಟು ಅಮೌಂಟ್ ಸಿಗುತ್ತೆ ಅದು ನೋಡ್ಬಿಟ್ಟು ಆ ಕುಟುಂಬಸ್ಥರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್. ಕೊಪ್ಪಳ ಜಿಲ್ಲೆಯಲ್ಲಿ ಮೊದಲ ಅಲೆಯಲ್ಲಿ 100 ಜನ ಗರ್ಭಿಣಿಯರಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು. ಅದರಲ್ಲಿ 87 ಜನರಿಗೆ ಸುರಕ್ಷಿತ ಹೆರಿಗೆಯನ್ನ ಮಾಡಿಸಲಾಗಿತ್ತು. ಇನ್ನು ಎರಡನೇ ಅಲೆಯಲ್ಲಿ ಜಿಲ್ಲೆಯಲ್ಲಿ ಒಟ್ಟು 172 ಜನ ಗರ್ಭಿಣಿಯರಿಗೆ ಸೋಂಕು ತಗುಲಿದೆ. ಅದರಲ್ಲಿ ಈಗ 122 ಜನರ ಹೆರಿಗೆಯಾಗಿದೆ. ಮೊದಲನೇ ಹಾಗೇನೆ ಎರಡನೇ ಅಲೆಯಲ್ಲಿ ಸೋಂಕಿತ ಗರ್ಭಿಣಿಯರು ಸಾವನ್ನಪ್ಪಿಲ್ಲ ಯಾರು ಕೂಡ, ದೇವರ ದಯದಿಂದ. ಸೋಂಕಿತ ಗರ್ಭಿಣಿಯರಲ್ಲಿ ಶ್ವಾಸಕೋಶ ಸಮಸ್ಯೆ ಇರುತ್ತೆ. ಹೆರಿಗೆಯಲ್ಲಿ ತಾಯಿಯ ಹೊಕ್ಕಳ ಬಳ್ಳಿಯಿಂದ ಮಗುವನ್ನ ಬೇರ್ಪಡಿಸುವಾಗ ದೇಹದಲ್ಲಿ ಆಕ್ಸಿಜನ್ ಕಡಿಮೆಯಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ಕೊಪ್ಪಳ ಜಿಲ್ಲಾಸ್ಪತ್ರೆಯ 8 ಜನ ತಜ್ಞರ ತಂಡ ಸುರಕ್ಷಿತ ಹೆರಿಗೆ ಮಾಡಿಸಿದ್ದು ವಿಶೇಷವಾಗಿದೆ. ಈಗ ಕೊಪ್ಪಳದಲ್ಲಿ 54 ಸೋಂಕಿತ ಗರ್ಭಿಣಿಯರಿಗೆ ಸುರಕ್ಷಿತವಾಗಿ ಹೆರಿಗೆಯಾಗಿದೆ. 28 ಗರ್ಭಿಣಿಯರಿಗೆ ಶಸ್ತ್ರಚಿಕಿತ್ಸೆ ಮುಖಾಂತರ ಹೆರಿಗೆಯನ್ನ ಮಾಡಿಸಲಾಗಿರೋದು. ಬಹುಶಃ ಬೇರೆ ಬೇರೆ ಕಾರಣಗಳು ಇದರಲ್ಲಿ ಇರುತ್ತೆ. ಇನ್ನು ಹೆರಿಗೆ ನಂತರ ಒಂದು ಮಗುವಿಗೆ ಮಾತ್ರ ಸೋಂಕು ಇದೆ ಅನ್ನೋ ವಿಚಾರ ಕನ್ಫರ್ಮ್ ಆಗಿರೋದು. 2 ಬಾಣಂತಿಯರಿಗೆ ಉಸಿರಾಟದ ಸಮಸ್ಯೆ ಆಗಿದೆ. ಅಂದ್ರೆ ಈ ಕೊರೋನಾ ಟೈಮ್ನಲ್ಲಿ ಗರ್ಭಿಣಿಯರಿಗೆ ಯಾವ ತರ ಬಾಧಿಸುತ್ತೆ ಕೊರೋನಾ ಅಂತ ತಜ್ಞರು ಕೂಡ ದಿನನಿತ್ಯ ಅದ್ರ ಬಗ್ಗೆ ಎಚ್ಚರಿಕೆಯನ್ನ ಕೊಡ್ತಲೇ ಇದ್ದಾರೆ. ಯಾವ ತರ ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು, ಇನ್ನು ಗರ್ಭಿಣಿಯರು ಯಾವ ಮನೇಲಿ ಇರ್ತಾರೆ, ಸೊ ಅವ್ರ ಸುತ್ತಮುತ್ತ ಇರೋರು ಯಾವ ತರ
ಪ್ರಿಕಾಷನರಿ ಮೆಷರ್ಸ್ ಎಲ್ಲ ತಗೊಳ್ತಾ ಇರಬೇಕು ಅಂತ ಹೇಳಿ. ಈಗ ಹೆರಿಗೆ ಅಂತಂದ್ರೆ ಒಂದು ಆತಂಕ ಇದ್ದೇ ಇರುತ್ತೆ. ಅದರಲ್ಲೂ ಈ ಕೊರೋನಾ ಕಾಲದಲ್ಲಿ ಹೆರಿಗೆಗೆ ಹೋಗಬೇಕು, ಹೆರಿಗೆ ಮಾಡಿಸ್ಕೊಳ್ಬೇಕು ಅಂತ ಅಂದ್ರೆ ಡಬಲ್ ಆತಂಕ ಇರುತ್ತೆ. ಬಟ್ ಇಲ್ಲೊಂದು ಟೀಮ್ ಇದೆ ಕೊಪ್ಪಳದಲ್ಲಿ, ಅವರು ಸುರಕ್ಷಿತವಾಗಿ ಮೊದಲನೇ ಅಲೆಯಲ್ಲೂ ಹೆರಿಗೆ ಮಾಡಿಸಿದ್ದಾರೆ, ಎರಡನೇ ಅಲೆಯಲ್ಲೂ ಕೂಡ ಹೆರಿಗೆ ಮಾಡಿಸ್ತಾ ಇದ್ದಾರೆ. ಈಗ ನಿಮಗೆಲ್ಲ ತಿಳಿದಿರಂತೆ ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡ್-19 ಪ್ರಕರಣಗಳಿಗಾಗಿಯೇ ತಾಯಿ ಮಕ್ಕಳ ಸೇವೆಗಾಗಿ ಒಂದು ಭಾಗವನ್ನು ತೆರೆದಿದ್ದೀವಿ. ಕಳೆದ ಬಾರಿಯೂ ತೆರೆದಿದ್ವಿ, ಈ ಬಾರಿಯೂ ತೆರೆದಿದ್ದೀವಿ. ಸೊ ಮೊದಲನೇ ವೇವಲ್ಲಿ ನಮಗೆ ಸುಮಾರು 163 ANC ಪಾಸಿಟಿವ್ ಪ್ರಕರಣಗಳು ಬಂದು ಅದರಲ್ಲಿ 87 ಡೆಲಿವರಿಗಳನ್ನು ಜಿಲ್ಲಾಸ್ಪತ್ರೆಯಲ್ಲಿ ಮಾಡಿದ್ವು. ಸೊ ಉಳಿದಂಥವು ಡಿಸ್ಚಾರ್ಜ್ ಆಗೋದ್ಮೇಲೆ ವಿವಿಧ ಹಂತಗಳಲ್ಲಿ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಡೆಲಿವರಿ ಆಗಿದ್ದಾವೆ. ಸುಮಾರು 84 ಪ್ರಕರಣಗಳಲ್ಲಿ ಬಂದು ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ 54 ಪ್ರಕರಣಗಳಲ್ಲಿ ಈಗಾಗಲೇ ಯಶಸ್ವಿಯಾಗಿ ಡೆಲಿವರಿಯನ್ನು ಕಂಡಕ್ಟ್ ಮಾಡಿದ್ದಾರೆ. ಸೊ ನಾರ್ಮಲ್ ಡೆಲಿವರಿ 26 ಪ್ರಕರಣಗಳಲ್ಲಿ ಕಂಡಕ್ಟ್ ಮಾಡಿದ್ದಾರೆ. ಸೊ 28ಕ್ಕೆ ಸಿಸೇರಿಯನ್ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ಯಾವುದೇ ಸಾವಿನ ಪ್ರಮಾಣ, ಸಾವಾಗಲಿ ಏನಾಗಲಿ ಸಂಭವಿಸಿಲ್ಲ. ಅದು ಒಂದು ನಮಗೆ ಸಂತಸದ ವಿಷಯ. ಆ ರೀತಿಯ ಪ್ರಕರಣಗಳು, ಹೆರಿಗೆಯ ನಂತರ ಯಾವುದೇ ಪ್ರಕರಣಗಳು ಪಾಸಿಟಿವ್ ಪ್ರಕರಣಗಳು ಬಂದಿಲ್ಲ. ಬಟ್ ಬೇರೆ ಬೇರೆ ಭಾಗದಿಂದ ಹೆರಿಗೆಯಾಗಿ 5 ದಿನಗಳಾದಮೇಲೆ ಪಾಸಿಟಿವ್ ಆಗಿ ಅಂದರೆ ಹಾಸ್ಪಿಟಲ್ ಡೆಲಿವರಿ ಆಗಿರೋಂಥವು ಅಂತರ ಪ್ರಕರಣಗಳು 5 ಪ್ರಕರಣಗಳು ಈ ಜಿಲ್ಲಾಸ್ಪತ್ರೆಯಲ್ಲಿ ಮಕ್ಕಳ ವಿಭಾಗದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಸೊ ಅದರಲ್ಲೂ ಯಾವುದೇ ರೀತಿಯ ಸಾವು ಸಂಭವಿಸಿಲ್ಲ, ಯಶಸ್ವಿಯಾಗಿ ಚಿಕಿತ್ಸೆಯನ್ನು ಪಡ್ಕೊಂಡು. ಕೋಲಾರ ಜಿಲ್ಲೆಯಾದ್ಯಂತ ಮೇ 27ರಿಂದ 4 ದಿನ ಲಾಕ್ಡೌನ್ ಇರುತ್ತೆ. ಜಿಲ್ಲಾ ಉಸ್ತುವಾರಿ ಸಚಿವ ಅರವಿಂದ ಲಿಂಬಾವಳಿ ಅವರು ಈ ಮಾಹಿತಿ ಕೊಟ್ಟಿದ್ದಾರೆ. ನಾಳೆ ಮಾತ್ರ ಅಗತ್ಯ ವಸ್ತು ಖರೀದಿಗೆ ಅವಕಾಶ ಇರುತ್ತೆ. 27ನೇ ತಾರೀಕಿನ ಮೇಲೆ 4 ದಿನ ಲಾಕ್ಡೌನ್ ಇರುತ್ತೆ, ಅದು ಕಂಪ್ಲೀಟ್ ಲಾಕ್ಡೌನ್. ಈಗ ನಾಳೆ ಮಾತ್ರ ಅವಕಾಶ ಇರುತ್ತೆ. ಅಗತ್ಯ ವಸ್ತು ಏನೇನು ಬೇಕು ಅದನ್ನ ಜನ ಖರೀದಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಮತ್ತು ನಾಡಿದ್ದು ಹೋಗ್ತೀನಿ, ಈ ಲಾಕ್ಡೌನ್ ಶುರುವಾದ ಮೇಲೆ ಹೋಗ್ತೀನಿ ಅಂದರೆ ನಿಮ್ಗೆ ಅಗತ್ಯ ವಸ್ತು ಸಿಗೋದೂ ಇಲ್ಲ. ಹೊರಗಡೆ ಬಂದರೆ ಪೊಲೀಸರು ನಿಮ್ಮನ್ನು ಬಿಡೋದು ಇಲ್ಲ. ಇದು ಕೋಲಾರಕ್ಕೆ ಅಪ್ಲೈ ಆಗುತ್ತೆ. 4 ದಿನ ಕಂಪ್ಲೀಟ್ ಆಗಿ ಲಾಕ್ಡೌನ್ ಇರುತ್ತೆ. 27ನೇ ತಾರೀಕಿನ ಮೇಲೆ ನಾಳೆ ಅಗತ್ಯ ವಸ್ತು ಖರೀದಿಗೆ ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದಾವಣಗೆರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಆಗ್ಬಿಟ್ಟಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಸಾಮಾಜಿಕ ಅಂತರನೇ ಇಲ್ಲ. ಬೆಡ್ ಇಲ್ಲದಕ್ಕೆ ಟೇಬಲ್ ಮೇಲೆ ಮಲಗಿಸಿ ಡ್ರಿಪ್ ಹಾಕಿದ್ದಾರೆ ಸಿಬ್ಬಂದಿ. ಒಂದೇ ಬೆಡ್ನಲ್ಲಿ ಇಬ್ಬಿಬ್ರು ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಕೆಆರ್ ಆಸ್ಪತ್ರೆಯಲ್ಲಿರುವಂತಹ ಗುರುನಾಥ ಆಸ್ಪತ್ರೆ ಅಧ್ವಾನ ಇದು. ಈಗ ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಆಗ್ತಾ ಇಲ್ವಂತಿಲ್ಲಿ. ಈಗ ವೈದ್ಯರು ಉಡಾಫೆ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಕೆಲವೊಂದ್ಸತಿ ನಮ್ಗೆ ಅರ್ಥ ಆಗುತ್ತೆ, ಯಾಕಂದ್ರೆ ಈಗ ಇಂತಿಷ್ಟು ಬೆಡ್ ಅಂತ ಸೀಮಿತ ಇರುತ್ತೆ, ಒಂದು ಲಿಮಿಟೇಷನ್ಸ್ ಇರುತ್ತೆ. ಈಗ ಕೆಆರ್ ರಸ್ತೆಯಲ್ಲಿರುವಂಥ ಗುರುನಾಥ ಆಸ್ಪತ್ರೆಯಲ್ಲಿ ಯಾವ ಥರ ಅಧ್ವಾನ ಆಗಿದೆ ಅಂದರೆ, ಒಂದು ಬೆಡ್ಡಲ್ಲಿ ಇಬ್ಬಿಬ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ ಬೆಡ್ ಇಲ್ಲ, ಅಲ್ಲಿ ಟೇಬಲ್ ಮೇಲೆ ಬೆಂಚ್ ಮೇಲೆಲ್ಲ ಮಲಗಿಸಿ ಅಲ್ಲಿ ಡ್ರಿಪ್ ಹಾಕ್ತಾ ಇದ್ದಾರೆ. ಈ ವೈದ್ಯರನ್ನ ಕೇಳಿದ್ರೆ ಅವರು ಈ ಥರ ಜನರನ್ನು ನಿಯಂತ್ರಣ ಮಾಡೋಕೆ ಆಗ್ತಾ ಇಲ್ಲ ಅಂತ ಉಡಾಫೆ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಆಗಿರುವಂಥ ಅವಾಂತರ ಇದು. ಒಂದು ಕಡೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇಲ್ಲ ಸರಿಯಾಗಿ. ನೋಡಿ, ಇದೇ ಆಸ್ಪತ್ರೆ ಮುಂದೆ ಈ ಥರ ಆಗಿರೋದು ನೋಡಿ. ಹೊರಗಡೆ ಪಾಪ ವೃದ್ಧರು ಬಹುಶಃ ಅವರಿಗೆ ಏನೇನು ಸಮಸ್ಯೆ ಆಗ್ತಿದೆಯೋ ಕೇಳೋರೇ ಗತಿ ಇಲ್ಲ. ಆಸ್ಪತ್ರೆಗೆ ಬರೋದೇ ಟ್ರೀಟ್ಮೆಂಟ್ ಬೇಕು ನಮಗೆ ತುರ್ತು ಸಂದರ್ಭದಲ್ಲಿ ಅಂತ. ಈಗ ಹೊರಗಡೆನೂ ತುಂಬ ಜನ ಪೇಷಂಟ್ಸ್ ಇದ್ದಾರೆ, ಅವ್ರನ್ನೆಲ್ಲ ಈ ಬೆಂಚ್ ಮೇಲೆಲ್ಲ ಮಲಗಿಸಿ ಡ್ರಿಪ್ ಹಾಕಿದ್ದಾರೆ. ಇನ್ನು ಒಳಗಡೆನೂ ನೋಡಿ, ಒಂದೊಂದು ಬೆಡ್ಡಲ್ಲಿ ಈ ಕೋವಿಡ್ ವಾರ್ಡ್ ಒಳಗಡೆ ಬೇರೆಯವರಿಗೆ ಎಂಟ್ರಿನೇ ಇರೋದಿಲ್ಲ, ಬಿಡೋದು ಇಲ್ಲ. ಪ್ರೋಟೋಕಾಲ್ ಪ್ರಕಾರ ಹಾಗೆ ಇರೋದು. ಆದರೆ ಇಲ್ಲಿ ಯಾರಿಗೆ ಕೋವಿಡ್ ಬಂದಿದೆಯೋ ಏನು ಕತೆನೋ, ಯಾರು ನಾನ್ ಕೋವಿಡ್ ಪೇಷಂಟ್ಸೋ, ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆಯೋ ಒಂದು ಅರ್ಥನೇ ಆಗ್ತಿಲ್ಲ. ಒಂಥರ ಮಾರ್ಕೆಟ್ ಥರ ಫೀಲ್ ಆಗ್ತಾ ಇದೆ ದಾವಣಗೆರೆ ಈ ಆಸ್ಪತ್ರೆ ನೋಡಿದ್ರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಫೋನ್ ಲೈನಲ್ಲಿ ಜಾಯಿನ್ ಆಗಿದ್ದಾರೆ. ಸಂಜಯ್, ಇದೇನು ಮಾರ್ಕೆಟೋ ಹಾಸ್ಪಿಟಲೋ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಡಾಕ್ಟರ್ನ ಕೇಳಿದ್ರೆ ಉಡಾಫೆ ರೀತಿಯಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಯಾವ್ದಾದ್ರು ಅಧಿಕಾರಿಗಳ ಗಮನಕ್ಕೆ ಬಂದಿದೆಯಾ ಈ ಆಸ್ಪತ್ರೆ ಅಧ್ವಾನದ ಬಗ್ಗೆ? ಹೌದು ಮೇಡಮ್, ಏನು ಇದಕ್ಕೆ ಸಂಬಂಧಪಟ್ಟಂತೆ ಏನು ಕೋವಿಡ್ KPM ಆಕ್ಟ್ ಅನ್ನ ಗಾಳಿಗೆ ತೋರಿದಾರೆ ಅಂತ ಹೇಳ್ಬೋದು ಖಾಸಗಿ ಆಸ್ಪತ್ರೆ ಅವರು. ಏನು ಡಾಕ್ಟರ್ಗೆ ಒಂದು ಕ್ಲಾರಿಟಿ ಕೇಳಕ್ಕೆ ಹೋದಂತ ಸಂದರ್ಭದಲ್ಲಿ ದೀಪಕ್ ಬೋಂದಾಡಿ ಎಂಬ ಏನು ಆಸ್ಪತ್ರೆ ಮಾಲೀಕರಿದ್ದಾರೆ, ಅವರು ಒಂದು ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ನಾವ್ ಎಷ್ಟು ಹೇಳಿದ್ರು ಜನ ಕೇಳ್ತಲ್ಲ, ನಾವೇನ್ ಮಾಡೋಣ, ಪೇಷಂಟ್ಗಳು ನೋಡ್ಲೇಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ನಾನು ನೋಡ್ತೀನಿ ಅನ್ನೋ ಒಂದು ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ. ಅಟ್ಲೀಸ್ಟ್ ಸೋಷಿಯಲ್ ಡಿಸ್ಟೆನ್ಸ್ ಆದ್ರೂ ನೀವು ಮೇಂಟೈನ್ ಮಾಡ್ಬೋದಲ್ಲ ಹಾಸ್ಪಿಟಲ್ ಕಡೆಯಿಂದ ಅಂತ ಹೇಳಿದ್ರೆ ಅವರು ನಾವು ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ನಾನೇನ್ ಸೆಟ್ರಸ್ ಸಂಜಯ್, ಆತಂಕ ಇರೋದು ಇಲ್ಲಿ ಕೋವಿಡ್ ಪೇಷಂಟ್ ಯಾರು, ಅದಕ್ಕೊಂದು ಪ್ರೋಟೋಕಾಲ್ ಇರುತ್ತೆ, ಯಾರು ಕೂಡ ಆ ವಾರ್ಡ್ ಒಳಗಡೆ ಹೋಗಬಾರ್ದು ಅಂತ. ಇಲ್ಲಿ ನಾನ್ ಕೋವಿಡ್ ಪೇಷಂಟ್ ಯಾರು, ಕೋವಿಡ್ ಪೇಷಂಟ್ ಯಾರು
ಅದೇನಾದ್ರೂ ಡಿಫ್ರೆನ್ಸ್ ಇದೆಯಾ ಇಲ್ವಾ, ಏನ್ ಕತೆ ಇದು? ಹೌದು ಮೇಡಮ್, ಅಲ್ಲಿ ನಾನ್ ಕೋವಿಡ್ ಯಾರು ಕೋವಿಡ್ ಯಾರು ಅನ್ನೋದೇನೆ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ಒಂದು ಟೇಬಲ್ ಅಲ್ಲಿ ಬೆಡ್ ಸಹ ಇಲ್ಲ, ಅಲ್ಲಿ ಟೇಬಲ್ ಮೇಲೆ ಇಬ್ಬಿಬ್ಬರ ವ್ಯಕ್ತಿಗಳ ಮಲಗಿಸಿ ಅಲ್ಲೇ ಡ್ರಿಪ್ ಹಾಕಿದ್ದಾರೆ. ಅದು ಕೋವಿಡ್ ಇದೆಯೋ ನಾನ್ ಕೋವಿಡ್ ಇದೆಯೋ ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ಅದೇ ಏನಾದ್ರೂ ಬೇರೆ ಅರೇಂಜ್ಮೆಂಟ್ಸ್ ಆಗಿದೆಯಾ, ಈಗಲೂ ಪರಿಸ್ಥಿತಿ ಹಂಗೆ ಇದೆಯಾ? ಇಲ್ಲ, ಇವಾಗ ಜಸ್ಟ್ ನಾವು ಹಾಸ್ಪಿಟಲ್ ಇಂದ ಹೊರಗಡೆ ಬಂದಿದೀವಿ. ಆದ್ರೆ ಕೇಳಕ್ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಹಾಸ್ಪಿಟಲ್ ಕೆಲವು ಸಿಬ್ಬಂದಿಗಳು ನಮ್ಮ ಮೇಲೆ ರೇಗಾಡಿದಂತ ಘಟನೆನೂ ನಡೆದಿದೆ. ಆ ಸ್ಥಳಕ್ಕೆ ಇವಾಗ ನಾವು DHOಗೆ ಕರೆ ಮಾಡಿ ಮಾಹಿತಿ ತಿಳಿಸಿದಂತ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ನೋಡ್ತೀನಿ, ಚೆಕ್ ಮಾಡ್ತೀನಿ ಅಂತ ಒಂದು ಮಾಹಿತಿಯನ್ನು ಮಾತ್ರ ಹೇಳ್ತಾ ಇದಾರೆ. ಇನ್ನೂ ಬಂದಿಲ್ಲ. ಎಷ್ಟು ಬೆಡ್ ಅಲ್ಲಿ ಇರೋದು, ಎಷ್ಟು ಬೆಡ್ ಇದೆ, ಲಿಮಿಟೇಷನ್ಸ್ ಎಷ್ಟಿದೆ ಆ ಹಾಸ್ಪಿಟಲ್ ಅಲ್ಲಿ? ಆ ಹಾಸ್ಪಿಟಲ್ ಅಲ್ಲಿ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ ಅಡ್ಮಿಷನ್, ಬಟ್ ಆದ್ರೆ ಇಲ್ಲಿ ಕೆಳಗಡೆ ಟೇಬಲ್ ಮೇಲೆ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಲಿಮಿಟ್ಸ್ ಎಷ್ಟಿದೆ ಏನು ಅಂತ ಕೇಳಕ್ ಹೋದಂತ ಸಂದರ್ಭದಲ್ಲಿ ಅವ್ರು ಯಾವುದೇ ರೀತಿ ಮಾಹಿತಿಯನ್ನು ನಮಗೆ ಒದಗ್ತಾ ಇಲ್ಲ. ನಾವು ಬಂದಂತ ಪೇಷಂಟ್ ವಾಪಸ್ ಕಳ್ಸಕ್ ಆಗಲ್ಲ. ಅಲ್ಲಿ CG ಹಾಸ್ಪಿಟಲ್ ಹೋದ್ರೆ ಟ್ರೀಟ್ಮೆಂಟ್ ಸಿಗ್ತಲ್ಲ, ಹಾಗಾಗಿ ಇಲ್ಲಿ ಬರ್ತಾ ಇದಾರೆ, ಇಲ್ಲಿ ನೋಡ್ತಾ ಇದೀವಿ ನಾವು ಅಂತ ಹೇಳ್ತಾ ಇದಾರೆ ಅವರು ಮಾಹಿತಿಯನ್ನು. ಫೈನ್, ಥ್ಯಾಂಕ್ ಯು ಸಂಜಯ್. ನೋಡೋಣ ಇನ್ಮೇಲಾದ್ರೂ ಅಧಿಕಾರಿಗಳ ಗಮನಕ್ಕೆ ಬಂದು ಏನಾದ್ರೂ ಅರೇಂಜ್ಮೆಂಟ್ಸ್ ಮಾಡಿಸ್ತಾರಾ ಅಂತ. ಥ್ಯಾಂಕ್ ಯು. ಮಸ್ತ್ ತೆಗಣ ಮಸ್ತ್ ತೆಗಣ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನ್ಯೂಸ್ ಮುಗಿತು. ಸ್ಟುಡಿಯೋದಿಂದ ಹೊರಗಡೆ ಹೊರಡೋಕ್ಕೂ ಮುಂಚೆ ಮತ್ತೆ ನಾನು ಮಾಸ್ಕ್ ಅನ್ನು ಹಾಕ್ತಾ ಇದ್ದೀನಿ. ನೀವು ಅಷ್ಟೇ ದಯವಿಟ್ಟು ಎಲ್ಲರೂ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್, ಅಗತ್ಯ ಇದ್ರೆ ಮಾತ್ರ ಮನೆಯಿಂದ ಹೊರಗಡೆ ಬರೋದು, ಬಂದಂಥ ಟೈಮ್ನಲ್ಲಿ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಸರಿಯಾಗಿ ಹಾಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಜೊತೆಗೆ ಕೈಗಳನ್ನು ಸ್ಯಾನಿಟೈಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಿರ್ಲಕ್ಷ್ಯ ಅಂತೂ ಮಾಡಲೇಬೇಡಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.